ನಮ್ಮ ಚಾಮರಾಜಪೇಟೆಲಿರೋ ಈ ಹೋಟ್ಲಲ್ಲಿ ಸಿಗೋ ರೈಸ್ ಬಾತು, ಹೆರಳಿಕಾಯಿ ಚಿತ್ರಾನ್ನ, ಇಡ್ಲಿ, ವಡೆ ಅಂದ್ರೆ ಜನಗಳಿಗೆ ಸಿಕ್ಕಾಪಟ್ಟೆ ಫೇವರೇಟ್. ನಾನಂತೂ ಸಂಜೆ ಟೈಮಲ್ಲಿ ವಿಸಿಟ್ ಮಾಡಿದ್ದೆ. ಫುಲ್ ಜನ ಸಾಗರ ಅಂತಾನೆ ಹೇಳ್ಬೋದು. ಮೃದುವಾಗಿರೋ ಇಡ್ಲಿ, ಆ ಇಡ್ಲಿ ಮೇಲೆ ತುಪ್ಪ ಹಾಕೊಂಡು ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲಂದ್ರೆ ಟ್ರೈ ಮಾಡಿ ನೋಡಿ, ಫಿದಾಗೋಗ್ತೀರಾ. 10 ರೂಪಾಯಿಗೆ ಇವತ್ತಿಗೂ ಉದ್ದಿನ ವಡೆನ ಕೊಡ್ತಾ ಇದ್ದಾರೆ. ಯಾವ್ದಪ್ಪ ಈ ಜಾಗ ಅಂದ್ರೆ ಶ್ರೀ ಸಿದ್ಧಗಂಗಾ ಟಿಫನ್ ಸೆಂಟರ್ ಅಂದ್ಬಿಟ್ಟು ಚಾಮರಾಜಪೇಟೆಲಿ ಲೊಕೇಟ್ ಆಗಿದೆ. ಸೊ ಮೊದಲಿಗೆ ನಾನು ಇಲ್ಲಿ ಬಂದು 1 ಪ್ಲೇಟ್ ಸಿಂಗಲ್ ಇಡ್ಲಿ ಮತ್ತೆ ಉದ್ದಿನ ವಡೆನ ಆರ್ಡರ್ ಮಾಡಿದೆ. ಚಟ್ನಿ ಮತ್ತೆ ಸಾಂಬಾರೊಟ್ಟಿಗೆ ಸರ್ವ್ ಮಾಡ್ತಾರೆ. ನಾವು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಈ ತುಪ್ಪದ ಪ್ಯಾಕೆಟ್ ನ ತಗೊಂಡು ಇಡ್ಲಿ ಮೇಲೆ ಹಾಕೊಂಡು ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಇಡ್ಲಿನ ಚಟ್ನಿ ಒಟ್ಟಿಗೆ ಡಿಪ್ ಮಾಡ್ಕೊಂಡು ತಿನ್ ನೋಡಿ, ಪಕ್ಕಾ ಫಿದಾಗೋಗ್ತೀರಾ. ಇನ್ನು ಉದ್ದಿನ ವಡೆ ನೋಡಿದ್ರೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಆಗಿತ್ತು ತಿನ್ನೋದಕ್ಕೆ. ಪ್ರೈಸಿಂಗ್ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 15 ರೂಪಾಯಿ ತಟ್ಟೆ ಇಡ್ಲಿ, 40 ರೂಪಾಯಿಗೆ ರೈಸ್ ಬಾತ್ ನ ಕೊಡ್ತಾ ಇದ್ದಾರೆ. ಉದ್ದಿನ ವಡೆ, ಮಸಾಲೆ ವಡೆ ಎಲ್ಲ 10 ರೂಪಾಯಿ. ಹಾಫ್ ರೈಸ್ ತಗೊಂಡ್ರೆ 25 ರೂಪಾಯಿ. ನಾವು ಚಿತ್ರಾನ್ನ ಫಸ್ಟ್ ಟ್ರೈ ಮಾಡಿದ್ವಿ. ಹೆರಳಿಕಾಯಿ ಚಿತ್ರಾನ್ನ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಗೋಡಂಬಿ ಎಲ್ಲ ಹಾಕಿದ್ರು, ನಾನಂತೂ ಕಳೆದೋದೆ. ರೈಸ್ ಬಾತು ಕೂಡ ತುಂಬಾನೇ ಚೆನ್ನಾಗಿತ್ತು. ಒಟ್ನಲ್ಲಿ ಚಾಮರಾಜಪೇಟೆ ಸೈಡ್ ಅಲ್ಲಿ ಇದ್ರೆ ಈ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಿ.